40,000 ಮನೆಗಳಿಗೆ ಬುಲ್ಡೋಜರ್ ಭೀತಿ. ಹಳೆ ಕಾಯ್ದೆಯಡಿ ಜನರಿಗೆ ನೋಟಿಸ್. ಬೆಂಗಳೂರು ರಿಂಗ್ ರೋಡ್ ಭರ್ಜರಿ ಅವಾಂತರ. ನಮಸ್ಕಾರ ಸ್ನೇಹಿತರೆ, ಒಂದಲ್ಲ ಎರಡಲ್ಲ, ಬೆಂಗಳೂರಿನ ಬರೋಬ್ಬರಿ 40,000 ಮನೆಗಳಿಗೆ ಬುಲ್ಡೋಜರ್ ಭೀತಿ ಎದುರಾಗಿದೆ. 20 ವರ್ಷದ ಹಿಂದೆ ನೋಟಿಫಿಕೇಶನ್ ಆಗಿರೋ ರಿಂಗ್ ರೋಡ್ ಪ್ರಾಜೆಕ್ಟ್ಗೆ ಈಗ ಭೂ ಸ್ವಾಧೀನ ಮಾಡಿಕೊಳ್ಳೋಕೆ ನೋಟಿಸ್ ಕಳಿಸಲಾಗಿದೆ. ಕೋರ್ಟ್ ಕೂಡ ಭೂ ಸ್ವಾಧೀನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪ್ರಾಜೆಕ್ಟ್ ಬರೋ ಜಾಗದಲ್ಲಿ ಸರ್ಕಾರವೇ ಅಪ್ರೂವ್ ಮಾಡಿರೋ ಲೇಔಟ್ನಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿರೋ ಜನ, ಜೊತೆಗೆ ಮೊದಲಿಂದಲೂ ಅಲ್ಲಿರೋ ರೈತರು ಈಗ BDA ಅಧಿಕಾರಿಗಳ ಮುಂದೆ ಕಣ್ಣೀರಿಡ್ತಿದ್ದಾರೆ. ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ ರಾಜಧಾನಿ ಬೆಂಗಳೂರಿನ ಮಧ್ಯದಲ್ಲೇ. ಹಾಗಿದ್ರೆ ಏನಿದು ವಿವಾದ? 20 ವರ್ಷದ ಹಳೆ ಪ್ರಾಜೆಕ್ಟ್ಗೆ ಈಗ ಯಾಕೆ ನೋಟಿಸ್ ಕಳಿಸ್ತಾ ಇದ್ದಾರೆ? ಈ 40,000 ಬೆಂಗಳೂರಿನ ಮನೆಗಳ ಗತಿ ಏನಾಗುತ್ತೆ, ಎಲ್ಲೆಲ್ಲಿ ಬರುತ್ತೆ, ಇದೆಲ್ಲವನ್ನ ಈ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಏನಿದು ವಿವಾದ ಸ್ನೇಹಿತರೆ? ರಾಜಧಾನಿ ಬೆಂಗಳೂರಿಗೆ 4 ರಿಂಗ್ ರೋಡ್ಗಳ ಪ್ರಪೋಸಲ್ ಇದೆ, ಆದರೆ ಒಂದೂ ಸರಿಯಾಗಲಿಲ್ಲ. ಔಟರ್ ರಿಂಗ್ ರೋಡ್, ಪೆರಿಫೆರಲ್ ರಿಂಗ್ ರೋಡ್ ಭಾಗ 1, ಭಾಗ 2, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅನ್ಕೊಂಡು ಬಂದ ಸರ್ಕಾರಗಳೆಲ್ಲ ರಿಂಗ್ ಸುತ್ತಿವೆ. ಇವರಿಗೆ ರಿಂಗ್ ಮೇಲೆ ಅದೇನು ಮೋಹನ ಗೊತ್ತಿಲ್ಲ. ರಿಂಗು 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 ಯಾವುದನ್ನು ಸರಿಯಾಗಿ ಮಾಡಿಲ್ಲ. ಮಾತ್ರ ಅಲ್ಲೊಂದು ಇಲ್ಲೊಂದು ರಸ್ತೆ ಆಗಿರೋದು ಬಿಟ್ರೆ ಒಂದು ಪ್ರಾಜೆಕ್ಟು ಕಂಪ್ಲೀಟ್ ಆಗಿಲ್ಲ. ನೆಟ್ಟಿಗೆ ಟ್ರಾಫಿಕ್ ಇಲ್ಲದ ಓಡಾಟ ಅಂತೂ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಈಗ ಮಹಾ ಗೋಜಲಾಗಿರೋದು ಪೆರಿಫೆರಲ್ ರಿಂಗ್ ರೋಡ್ ಭಾಗ 2ರಲ್ಲಿ, ಅಂದರೆ ಫೇಸ್ 2ನಲ್ಲಿ. 2005 ಹಾಗೂ 2006ರಲ್ಲಿ ಮೊದಲು JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಧರಮ್ ಸಿಂಗ್ CM ಆಗಿದ್ದಾಗ, ನಂತರ JDS BJP ಸಮ್ಮಿಶ್ರ ಸರ್ಕಾರದಲ್ಲಿ HD ಕುಮಾರಸ್ವಾಮಿ CM ಆಗಿದ್ದಾಗ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಪ್ರಿಲಿಮಿನರಿ ನೋಟಿಫಿಕೇಶನ್ಗಳು ಬಂದಿದ್ವು. 2005ರಲ್ಲಿ ಒಂದು, 2006ರಲ್ಲಿ ಒಂದು ನೋಟಿಫಿಕೇಶನ್ ಬಂದಿದ್ವು. ನಂತರ 2011ರ ಜುಲೈನಲ್ಲಿ BJP ಸರ್ಕಾರದಲ್ಲಿ BS ಯಡಿಯೂರಪ್ಪ CM ಆಗಿದ್ದಾಗ ಫೈನಲ್ ನೋಟಿಫಿಕೇಶನ್ ಬಂತು. ಈ PRR ಫೇಸ್ 2 ಪ್ರಾಜೆಕ್ಟ್ನಲ್ಲಿ ಹೊಸೂರು ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ, ಮಾಗಡಿ ರೋಡ್ ಹಾಗೂ ತುಮಕೂರು ರಸ್ತೆಗೆ ಕನೆಕ್ಷನ್ ಕೊಡೋ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕಾಗಿತ್ತು. ಈಗ ಬೆಂಗಳೂರಿನ ನೈಸ್ ರೋಡ್ ಏನಿದೆ, ಆ ರೋಡ್ಗೆ ಪ್ಯಾರಲಲ್ ಆಗಿ, ಅಂದರೆ ಸಮನಾಗಿ ನೈಸ್ ರೋಡ್ ಹೊರಗೆ ಈ ರೋಡ್ ಬರಬೇಕಾಗಿತ್ತು. ನೀವು ಆ ಪ್ಲಾನ್ ಅನ್ನ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ. ಬೇಸಿಕಲಿ ಬೆಂಗಳೂರು ದಕ್ಷಿಣ, ನೈಋತ್ಯ ಹಾಗೂ ಪಶ್ಚಿಮ ಭಾಗದಲ್ಲಿ ಬರಬೇಕಾಗಿರೋ ರಿಂಗ್ ರಸ್ತೆ ಇದು. ಆರಂಭದಲ್ಲಿ 73 ಕಿಲೋಮೀಟರ್ ರಸ್ತೆ ನಿರ್ಮಾಣದ ಪ್ಲಾನ್ ಇತ್ತು. ಇದಕ್ಕಾಗಿ 2,560 ಎಕರೆ ಭೂಮಿ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಕೊಡಲಾಗಿತ್ತು. ಮೊದಲ ಹಂತದಲ್ಲಿ 1,800 ಎಕರೆ ಭೂಮಿಗೆ ನೋಟಿಫಿಕೇಶನ್ ಬಂತು. 2022ರಲ್ಲಿ ಮತ್ತೆ 600 ಎಕರೆ ನೋಟಿಫೈ ಮಾಡಲಾಯಿತು. ಹಲವು ಹಂತಗಳಲ್ಲಿ ಕಾಮಗಾರಿ ನಡೆದು ಒಂದಷ್ಟು ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ. ಆದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಥವಾ BDA ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥವಾ ಭ್ರಷ್ಟಾಚಾರದಿಂದ ದೊಡ್ಡ ಸಮಸ್ಯೆ ಉಂಟಾಗಿದೆ. ಈಗ ದೊಡ್ಡ ಸಮಸ್ಯೆ. ನೋಟಿಫೈಡ್ ಭೂಮಿಯಲ್ಲಿ 150 ಲೇಔಟ್, 150 ಲೇಔಟ್ ಸರ್ಕಾರಕ್ಕೆ ಅಂತ ಹೇಳಿ ಸ್ವಾಧೀನಪಡಿಸ್ಕೊಂಡಿರೋ ಭೂಮಿಲಿ, ಈ ಯೋಜನೆಗೆ ಅಂತ ತಗೊಂಡಿರೋ ಭೂಮಿಲಿ 150 ಲೇಔಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಪೈಕಿ ನೋಟಿಫಿಕೇಶನ್ ಆದಮೇಲೆ ನಿರ್ಮಾಣ ಆಗಿರೋ ಲೇಔಟ್ಗಳು ಕೂಡ ಇದಾವೆ. ಇವುಗಳಲ್ಲಿ ಆಗಲೇ ಹೇಳಿದಂತೆ ಸುಮಾರು 40,000 ಮನೆಗಳಿವೆ. ಈ ರಿಪೋರ್ಟ್ ನೋಡಿ. ಈಗ ಜನವರಿ ಅಂತ್ಯದಲ್ಲಿ ಇಲ್ಲಿರೋ ರೈತರಿಗೆ ನೋಟಿಸ್ ಕೊಡಿ ಅಂತ BDA ತಹಶೀಲ್ದಾರರಿಗೆ ಪತ್ರ ಬರೆದಿದೆ. ಅದಕ್ಕೂ ಮುಂಚೆ ಜನವರಿ ಆರಂಭದಲ್ಲಿ ಕರ್ನಾಟಕ ಹೈಕೋರ್ಟ್ ಈ ಪ್ರಾಜೆಕ್ಟ್ ವಿರುದ್ಧ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನ ವಜಾ ಮಾಡಿದೆ. 2014ರಿಂದ 2022ರವರೆಗೆ ಕನ್ನಹಳ್ಳಿ, ಮಾಚೋಹಳ್ಳಿ ಮುಂತಾದ ಗ್ರಾಮಗಳ 6 ಜನ BDA ವಿರುದ್ಧ ರಿಂಗ್ ರೋಡ್ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಅರ್ಜಿ ಹಾಕಿದ್ರು. ಸ್ವಾಧೀನ ಪ್ರಕ್ರಿಯೆ ಲ್ಯಾಪ್ಸ್ ಆಗಿ ಹೋಗಿದೆ. BDA ಈ ಭೂಮಿಯನ್ನ ಬೇರೆ ಕಾರಣಗಳಿಗೆಲ್ಲ ಬಳಸ್ಕೊಳ್ತಾ ಇದೆ, ಖಾಸಗಿ ಲೇಔಟ್ ಮಾಡೋಕೆ ಮುಂದಾಗಿದ್ದಾರೆ ಇಲ್ಲಿ ಅಂತ ಹೇಳಿ ಆರೋಪಿಸಿದ್ರು. ಕ್ಯಾನ್ಸಲ್ ಮಾಡಿ, ಅಕ್ವಿಸಿಷನ್ನೇ ಕ್ಯಾನ್ಸಲ್ ಮಾಡಿ, ಲ್ಯಾಂಡ್ ಅಕ್ವಿಸಿಷನ್ ಕ್ಯಾನ್ಸಲ್ ಮಾಡಿಬಿಡಿ, ನಮ್ಮ ಹತ್ರ ತಗೊಂಡಿರೋ ಭೂಮಿನ ವಾಪಸ್ ಕೊಡಿ ಅಂತ ಕೇಳಿದ್ರು. ಆದರೆ ವಿಚಾರಣೆ ವೇಳೆ BDA ಈಗ ಆಲ್ರೆಡಿ ರಸ್ತೆ ಕಾಮಗಾರಿ ನಡೆಸ್ತಾ ಇದೆ. 10.35 ಕಿಲೋಮೀಟರ್ ರಸ್ತೆ ಕಾಮಗಾರಿ ಪೈಕಿ 8.35 ಕಿಲೋಮೀಟರ್ ರಸ್ತೆ ಮಾಡಲಾಗಿದೆ ಅನ್ನೋ ವಾದವನ್ನು ಮುಂದಿಡ್ತು. ಆದರೆ ವಿಚಾರಣೆ ವೇಳೆ ಪೆರಿಫೆರಲ್ ರಿಂಗ್ ರೋಡ್ಗೆ ನೋಟಿಫೈ ಮಾಡಿದ ಜಾಗದಲ್ಲಿ ಬೇರೆ ಕಾಮಗಾರಿಗೆ ಖಾಸಗಿ ಲೇಔಟ್ ಮಾಡೋಕೆ 2015ರಲ್ಲಿ ಓಕೆ ಮಾಡಿರೋದು ಕೋರ್ಟ್ ಅಬ್ಸರ್ವ್ ಮಾಡಿದೆ. BDAನ ಬೈದಿದೆ ಕೋರ್ಟ್, ಏನಕ್ಕೆ ಹಿಂಗೆ ಮಾಡಿದಿರಿ ಅಂತ. ಆದರೆ BDAನ ಈ ಮಿಸ್ಟೇಕ್ನಿಂದ, ಈ ರೀತಿಯವರು ತಪ್ಪು ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ 2005ರ ಆ ಭೂ ಸ್ವಾಧೀನದ ನೋಟಿಫಿಕೇಶನ್ ಅಮಾನ್ಯ ಆಗಲ್ಲ, ಅದು ಇವಾಗಲೂ ಕೂಡ ಲೀಗಲ್ ಆಗಿದೆ, ಈ ಭೂಮಿ ರೋಡ್ ಮಾಡಕ್ಕೆ ಬೇಕು ಅಂತ ಕೋರ್ಟ್ ಕೂಡ ಹೇಳ್ದಂಗಾಯ್ತು. ಹಾಗಾಗಿ BDA ವಿರುದ್ಧದ ಎಲ್ಲ ಅರ್ಜಿಗಳನ್ನು ಕೋರ್ಟ್ ರಿಜೆಕ್ಟ್ ಮಾಡಿದೆ. ಇದಾದ್ಮೇಲೆ BDA ರೈತರಿಗೆ ನೋಟಿಸ್ ಕೊಡೋಕೆ ಮುಂದಾಗಿದೆ. ಬೈಲಕೋಣೆನಹಳ್ಳಿ, ದೊಂಬರಹಳ್ಳಿ, ಗಂಗೊಂಡನಹಳ್ಳಿ, ಲಕ್ಷ್ಮೀಪುರ ಸೇರಿದಂತೆ ಹಲವು ಗ್ರಾಮಗಳಿಗೆ ಸೇರಿದ ಸರ್ವೆ ನಂಬರ್ಗಳು ಪೆರಿಫೆರಲ್ ರಿಂಗ್ ರೋಡ್ 2 ಯೋಜನೆ ಅಡಿಯಲ್ಲಿ ನೋಟಿಫೈ ಆಗಿವೆ. ಈ ಎಲ್ಲಾ ಗ್ರಾಮಸ್ಥರು, ರೈತರು, ನಿವಾಸಿಗಳಿಗೆ ಯಾರ ಸರ್ವೆ ನಂಬರ್ ನೋಟಿಫೈ ಆಗಿದೆಯೋ ಅವರಿಗೆ ನೋಟಿಸ್ ಕೊಡಲಾಗ್ತಿದೆ. ಈಗ ಲೇಔಟ್ ಅಪ್ರೂವ್ ಮಾಡಿದ್ಯಾರು? ಇಲ್ಲಿ ಪ್ರಶ್ನೆ ಕೇಳಬೇಕಲ್ಲ.
2005 ಜಾಗ ನೋಟಿಫೈ ಆಗಿದ್ರು ಕೂಡ ಇದು ರೋಡ್ಗೆ ಬೇಕು ಅಂತ ಹೇಳಿ ಅದನ್ನ ಸರ್ಕಾರ ಭೂಸ್ವಾಧೀನ ಮಾಡ್ಕೊಂಡಿದ್ರು ಕೂಡ BDA ಅಲ್ಲೇ ಬೇರೆ ಪ್ರೈವೇಟ್ ಲೇಔಟ್ಗಳಿಗೆ ಅಪ್ರೂವಲ್ ಹೆಂಗ್ ಕೊಟ್ರಿ, ಎಷ್ಟು ದುಡ್ಡು ತಗೊಂಡ್ ಕೊಟ್ರಿ ಅಂತ BD ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಬೇಕೀಗ. ಪ್ರೈವೇಟ್ ಲೇಔಟ್ಗಳು ನಿರ್ಮಾಣ ಆಗಿ ಪ್ಲಾಟ್ಗಳು ಸೇಲ್ ಕೂಡ ಮಾಡಿಬಿಟ್ಟಿದ್ದಾರೆ ಮತ್ತೆ ಬೇರೆ ಖಾಸಗಿ ಖರೀದಿದಾರರಿಗೆ. ವಿದ್ಯುತ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ಹೋಗಿ, ಆಮೇಲೆ ಕುಡಿಯೋ ನೀರಿನ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಎಲ್ಲ ಆಗಿ ಹೋಗಿದೆ. ಅಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಕೂಡ ಜಂಪ್ ಆಗಿ ಹೋಗಿದೆ. 2005-6 ಅಂದರೆ ನೋಟಿಫಿಕೇಶನ್ ಆದಾಗ ಅಲ್ಲಿ 30-40 ಸೈಟ್ ಬೆಲೆ ಸುಮಾರು 4 ಲಕ್ಷ ರೂಪಾಯಿ ಇತ್ತು. ಈಗ 40-50 ಲಕ್ಷ ರೂಪಾಯಿ ಆಗುತ್ತೆ, 10-12 ಪಟ್ಟು ಜಾಸ್ತಿ. ಆದರೆ ನೋಟಿಫಿಕೇಶನ್ ಆಗಿರೋ ಜಾಗದಲ್ಲಿ ಲೇಔಟ್ ಯಾಕೆ ಅಪ್ರೂವ್ ಮಾಡಿದ್ರಿ ಅಂದರೆ ಯಾರೂ ಉತ್ತರ ಕೊಡ್ತಾ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ನಾವು ತಗೊಂಡಿದ್ದೀವಿ ದುಡ್ಡು ಕೊಟ್ಟು, ಈಗ ಹೊಸದಾಗಿ ಮತ್ತೆ ತಗೊಂಡವರು ನಾವೆಲ್ಲಿಗೆ ಹೋಗಬೇಕು ಅಂತ ಕೇಳ್ತಿದ್ದಾರೆ. ಸರ್ಕಾರಿ ಯೋಜನೆಗೆ ರೋಡ್ಗೆ ಅಂತ ಹೇಳಿ ಸ್ವಾಧೀನ ಆಗಿರೋ ಭೂಮಿಯನ್ನ, ಆ ಸರ್ವೆ ನಂಬರ್ಗಳನ್ನ ಬ್ಲಾಕ್ ಮಾಡಬೇಕಾಗಿತ್ತು BDAನವರು. ಅಧಿಕಾರಿಗಳು ಬ್ಲಾಕ್ ಮಾಡಿಲ್ಲ. ಅಲ್ಲಿ ಲೇಔಟ್ ಮಾಡಕ್ಕೆ, ಮನೆ ಕಟ್ಟಕ್ಕೆಲ್ಲ ಕ್ಲಿಯರೆನ್ಸ್ ಕೊಟ್ಟು, ನೀರ್ ಕನೆಕ್ಷನ್ ಕೊಟ್ಟು, ಕರೆಂಟ್ ಕನೆಕ್ಷನ್ ಕೊಟ್ಟು, ಜನ ಅಲ್ಲಿ ಇನ್ವೆಸ್ಟ್ ಮಾಡಿ ಜಾಗ ತಗೊಳಂಗೆಲ್ಲ ಬಿಟ್ಟು ಈಗ ನಮ್ದು ಅಂತ ಹೇಳಿದ್ರೆ ದೊಡ್ಡ ಕನ್ಫ್ಯೂಷನ್. ಅಲ್ಲಿ ಮುಂಚೆ ಭೂಮಿಯನ್ನು ಒರಿಜಿನಲಿ ಭೂಮಿ ಕೊಟ್ಟವರು ಕೂಡ ಗಲಾಟೆ ಮಾಡ್ತಿದ್ದಾರೆ. ಆ ನಂತರ ಹೋಗಿ ಇವರ ಅಕ್ರಮದಿಂದ ಅಥವಾ ತಪ್ಪುಗಳಿಂದ ಯಾರೆಲ್ಲ ಅಲ್ಲಿ ಜಾಗ ತಗೊಳಂಗಾಯ್ತು, ಲೇಔಟ್ ಮಾಡಂಗಾಯ್ತು, ಅವರು ಕೂಡ ಈಗ ಬಾಯ್ ಬಿಡ್ಕೊಳ್ತಿದ್ದಾರೆ ನಮ್ಮ ಕತೆ ಏನು ಅಂತ. ಹಳೆ ರೂಲ್ಸ್ ಅಡಿಯಲ್ಲಿ ನೋಟಿಸ್. 2013ರಿಂದ ಹೊಸ ಭೂಸ್ವಾಧೀನ ಕಾಯ್ದೆ ಜಾರಿಯಲ್ಲಿದೆ. ಆದರೆ BDA ಈಗ ನೋಟಿಸ್ ಕೊಡ್ತಿರೋದು 1894ರ ಭೂಸ್ವಾಧೀನ ಕಾಯ್ದೆಯಡಿ ಅನ್ನೋ ಆರೋಪ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲ, ಹಳೆ ಕಾಯ್ದೆ ಪ್ರಕಾರವೇ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದೇ ರೇಟ್ಗೆ 4-5 ಲಕ್ಷ ರೂಪಾಯಿಗೆ ಜಾಗ ಬಿಡ್ಕೊಡಿ ಅಂತ ಕೇಳ್ತಿದ್ದಾರೆ. ದಶಕಗಳ ಹಳೆ ರೇಟ್ಗೆ. ಹಳೆ ಕಾನೂನು ಅಡಿಯಲ್ಲಿ ಶುರುವಾಗಿರೋ ಪ್ರಾಜೆಕ್ಟ್ಗಳು ನಿಗದಿತ ಅವಧಿಯಲ್ಲಿ ಜಾರಿಯಾಗದಿದ್ರೆ ಆ ಕಾನೂನಿನ ರೂಲ್ಸ್ ಅಪ್ಲೈ ಆಗಲ್ಲ. BDA ಸೆಕ್ಷನ್ 27ರ ಪ್ರಕಾರ ಪ್ರಾಜೆಕ್ಟ್ಗಳು ಎಕ್ಸ್ಟೆಂಡ್ ಅವಧಿಗೆ, ಬಹಳ ಲಾಂಗ್ ಟರ್ಮ್ಗೆ ಡಿಲೇ ಆದರೆ ಆ ಪ್ರಾಜೆಕ್ಟನ್ನೇ ಕ್ಯಾನ್ಸಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹೀಗಾಗಿ ಈ ಪ್ರಾಜೆಕ್ಟನ್ನು ಕೂಡ ಕ್ಯಾನ್ಸಲ್ ಮಾಡಿ ಎಲ್ಲ ಪ್ರಾಪರ್ಟಿಯನ್ನು ಓನರ್ಗಳಿಗೆ ವಾಪಸ್ ಕೊಡಿ ಅನ್ನೋದು ನಿವಾಸಿಗಳ ವಾದ. ಆದರೆ ಖುದ್ದು ಕೋರ್ಟೇ ಈ ಪ್ರಾಜೆಕ್ಟ್ ಲ್ಯಾಪ್ಸ್ ಆಗಿಲ್ಲ. ಭೂಮಿಯನ್ನು ನೋಟಿಫೈ ಮಾಡಿ ಸರ್ಕಾರ ಅಕ್ವಿಸಿಷನ್ ಮಾಡ್ಕೊಂಡಿರೋದು, ಅಂದ್ರೆ ವಶಕ್ಕೆ ತಗೊಂಡಿರೋದು ಕಾನೂನಾತ್ಮಕವಾಗಿಯೇ ಇದೆ. ಅದಾದ್ಮೇಲೆ ಮತ್ತೆ ಹೊಸ ಲೇಔಟ್ಗಳಿಗೆ, ಬೇರೆ ಹೊಸ ಖರೀದಿದಾರರಿಗೆ ಅಲ್ಲಿ ಮನೆ ಕಟ್ಟಕ್ಕೆಲ್ಲ ಬಿಟ್ಟಿರೋದು ಅದು ತಪ್ಪು. ಅದನ್ನ ಸರಿ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಕೋರ್ಟ್ ಹೇಳಿದೆ. ಜೊತೆಗೆ ಕೋರ್ಟ್ ಏನು ಹೇಳಿದೆ ಅಂದ್ರೆ 1.8 ಕಿಲೋಮೀಟರ್ ಕಾಮಗಾರಿ ಉಳಿದಿರೋದನ್ನ ಬೇಗ ಮುಗಿಸಿ ಅಂತ ಆದೇಶ ಕೊಟ್ಟಿದೆ. ಜನರಿಗೆ 6 ತಿಂಗಳ ಒಳಗಡೆ ಸರಿಯಾಗಿ ಪರಿಹಾರ ಕೊಡಿ ಅಂತ ಆದೇಶ ಕೊಟ್ಟಿದೆ. ಆದ್ರೆ ಪರಿಹಾರ ಕೊಡಬೇಕಾದ್ರೆ ಇವಾಗಿನ ಮಾರ್ಕೆಟ್ ರೇಟ್ ನಲ್ಲಿ ಸಿಕ್ಕಿದ್ರೆ ಜನರಿಗೂ ಕೂಡ ಸ್ವಲ್ಪ ನೆಮ್ಮದಿ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕೂಡ ಇದರಲ್ಲಿ ಏನಾದರೂ ಕೂಡ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದು. ಸ್ನೇಹಿತರೆ, ನಿಮಗೆ ಅನುಕೂಲ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.